ನಿನ್ನ ಮಾತು ಕೇಳ್ತಿದ್ರೆ ನಮ್ಮ ಅದಕ್ಕೆ ಮನಸ್ಸಲ್ಲಿ ಇಷ್ಟೊಂದು ವಿಷಯ ಇತ್ತ ಅಂತ ಅನ್ನಿಸ್ತದೆ. ಇಷ್ಟು ದಿನ ನಾನು ಯಾರನ್ನ ಅಮ್ಮನ ಸ್ಥಾನದಲ್ಲಿ ನೋಡ್ತಿದ್ನೋ ನನ್ನ ಹೆಂಡತಿನ ಸಾಯ್ಸಕ್ ಬಂದಾದ್ರ. ಈ ವಿಷಯ ಅವತ್ತೆ ಯಾಕೆ ನೀವು ನನಗೆ ಹೇಳಲಿಲ್ಲ? ಆ ಸಮಯದಲ್ಲಿ ನಿಮ್ಮ ಅತ್ತಿಗೆನೇ ನಿಮಗೆ ದೇವರಾಗಿತ್ತು. ದೇವ್ರು ಸರಿ ಇಲ್ಲ, ತಪ್ಪು ಮಾಡಿದ್ದಾರೆ ಅಂತ ಹೇಳಿದ್ರೆ ಯಾರಾದ್ರೂ ನಂಬ್ತಾರ? ಅದಕ್ಕೆ ಬಗ್ಗೆ ಇದೇನೇನು ರಹಸ್ಯ ಗೊತ್ತಿದೆ ನಿಮಗೆ? ನಿಮ್ಮ ಅತ್ತಿಗೆ ಎಷ್ಟು ಕೆಟ್ಟವರಂದ್ರೆ, ಯಾವ ಧರ್ಮಾಧಿಕಾರಿಯಿಂದ ನಮ್ಮ ಅಕ್ಕನ ಬಗ್ಗೆ ತಿಳ್ಕೊಂಡ್ರೋ ಆ ಧರ್ಮಾಧಿಕಾರಿನೇ ಎಲ್ಲ ಜೊತೆ ಸಾಯಿಸ್ಬಿಟ್ರು. ಇನ್ನು ನಿಮ್ಮ ಅತ್ತಿಗೆ ಮಾಡಿರೋ ದುರಂತಗಳು ತುಂಬಾನೇ ಇದೆ. ಮಾವ ಈ ಪರಿಸ್ಥಿತಿಗೆ ಬರೋಕ್ಕೆ ಸೌಂದರ್ಯನೇ ಕಾರಣ. ಇಲ್ಲ, ಇನ್ನು ಸುಮ್ಮನೆ ಇದ್ರಾಗಲ್ಲ. ಇವತ್ತು ನಿನ್ನ ಬಂಡವಾಳ ಎಲ್ಲ ಬಯಲು ಮಾಡಿಬಿಡ್ತೀನಿ. ಮೊದಲು ಇದನ್ನ ಚಿರುಗ್ ಹೇಳ್ತೀನಿ. ಏನ್ ಮಾಡ್ತಾ ಇದೀಯ? ಬಿಡು. ಇದರತ್ತ ಅಪ್ಪನ ಮೇಲೆ ಅವ್ರ ಕರುಣೆ ಬರ್ಲಿಲ್ವಾ? ನಿಜವಾಗ್ಲೂ ಇವರೇನ ನನ್ನ ಅತ್ತಿಗೆ ಅಂತ ಅನಿಸ್ತದೆ ನನಗೆ. ಅಷ್ಟೇ ಅಲ್ಲ, ಮೊನ್ನೆ ಆದರ್ಶ್ ನನಗೊಂದು ಹಳೆ ನ್ಯೂಸ್ ಪೇಪರ್ ಕಟ್ಟಿಂಗ್ ತೋರಿಸ್ದ. ಅದರಲ್ಲಿ ಸರ್ವಮಂಗಳ ಅನ್ನೋರ ಬಗ್ಗೆ ಏನೋ ಇನ್ಫಾರ್ಮೇಶನ್ ಇತ್ತು. ಸೊ ಅವ್ರಿಗೂ ಅತ್ತಿಗೆಗೂ ಏನೋ ಲಿಂಕ್ ಇರಬೇಕು. ಸೊ ಯಾರು ಅಂತ ತಿಳ್ಕೊಬೇಕು ಅಂತ ಹೇಳಿ ನಿಮ್ಮ ವಾರ್ಡ್ರೋಬಲ್ಲಿ ಏನಾದರೂ ಕ್ಲೂ ಸಿಗ್ಬೋದಾ ಅಂತ ಚೆಕ್ ಮಾಡಿದಾಗ ಒಂದು ಹಳೆ ಡೈರಿ ಸಿಕ್ತು. ಅದರಲ್ಲಿ ಸರ್ವಮಂಗಳ ಅನ್ನೋ ಹೆಸರಿತ್ತು. ಅವ್ರ ಬಗ್ಗೆ ನಿಮ್ಗೇನಾದ್ರೂ ಗೊತ್ತಿದೆಯಾ? ಸರ್ವಮಂಗಳ ಅಂದ್ರೆ ಬೇರೆ ಯಾರು ಅಲ್ಲ, ನಿಮ್ಮ ಅತ್ತಿಗೆ ಸೌಂದರ್ಯ. ಏನೇ ಸರ್ವಮಂಗಳನ? ಹೌದು. ಒಂದ್ ರಾತ್ರಿ ಸೌಂದರ್ಯ ಕಾರ್ ಸ್ಟಾರ್ಟ್ ಮಾಡ್ಕೊಂಡು ಮಧ್ಯರಾತ್ರಿ ಎಲ್ಲೋ ಹೋಗ್ತಿರೋದನ್ನ ನಾನು ನೋಡ್ದೆ. ಆದ್ರೆ ಅವ್ರು ಹೋಗಿದ್ದು ನಿಮ್ಮಮ್ಮನ ಸಮಾಧಿ. ಏನೇ ರೇಣುಕಾ, ಈ ಸರ್ವಮಂಗಳ ಅಂದ್ರೆ ಯಾರು ಅಂತ ನಿನಗೆ ಗೊತ್ತಿಲ್ವಾ? ಉರಿತಾ ಇರೋ ಈ ಬೆಂಕಿ ಮೇಲಾಣೆ, ನಿನ್ನ ವಂಶನ ಸರ್ವ ನಾಶ ಮಾಡ್ದೆ ಈ ಸೌಂದರ್ಯ ಸಾಯಲ್ಲ. ಅವನಿಗೆ ಆಕ್ಸಿಡೆಂಟ್ ಆಗಿದೆ ಅನ್ನೋ ಕಾರಣಕ್ಕೆ ಮಾವ ಈ ಮನೋರ್ ಮೇಲೆ ಅವ್ರಿಗೆ ಎಷ್ಟು ಸೇಡಿದೆ ಅಂತ ಗೊತ್ತಾಯ್ತು. ಇಲ್ಲ, ಅಪ್ಪ ಹಾಗೆ ಮಾಡಕ್ ಸಾಧ್ಯನೇ ಇಲ್ಲ. ಇಲ್ಲಿ ಏನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ. ಆದಷ್ಟು ಬೇಗ ಅದೇನು ಅಂತ ತಿಳ್ಕೋಬೇಕು. ಅದಕ್ಕೆ ಬಗ್ಗೆ ಈ ಸತ್ಯನ ಆದಷ್ಟು ಬೇಗ ಎಲ್ರಿಗೂ ಗೊತ್ತಾಗೋ ಹಾಗೆ ಮಾಡಬೇಕು. ಹಾಗಂದ್ರೆ ನಿಮ್ಮ ಅತ್ತಿಗೆ ಮಾಡಿದ ತಪ್ಪಿಗೆ ಏನ್ ಮಾಡ್ತೀರಾ? ಖಂಡಿತ ಇದಕ್ಕೆಲ್ಲ ಒಂದು ಅಂತ್ಯ ಹಾಡ್ತೀನಿ. ಸಾಹೇಬರು ನಮ್ಮ ಮೇಲೆ ಎಷ್ಟೇ ದಬ್ಬಾಳಿಕೆ ಮಾಡಿರ್ಬೋದು, ನಮಗೇನೇ ತೊಂದರೆ ಕೊಟ್ಟಿರ್ಬೋದು, ಆದರೂ ಅವ್ರಿಗೆ ಸಸ್ಪೆಂಡ್ ಮಾಡ್ತಿದ್ದಾರೆ ಅಂದಾಗ ಮನಸ್ಸಿಗೆ ತುಂಬ ನೋವಾಯಿತು. ಬೇಜಾರು ಯಾಕಣ್ಣ ಮಾಡ್ಕೋಬೇಕು? ಮಾಡಿದುಣ್ಣ ಮಹಾರಾಯ ಅನ್ನೋ ಮಾತು ಕೇಳಿಲ್ವಾ ನೀನು? ಆ ಯಪ್ಪ ಏನ್ ಸ್ವಲ್ಪ ಮೆರೆದಿದ್ದಾನ? ಅಂಬುಜಾ, ಸ್ವಲ್ಪ ನೋಡ್ಕೊಂಡು ಮಾತಾಡು. ಪಾಪ ಸಂಜೆ ಬೇಜಾರಾಗಲ್ವಾ? ಅವರಪ್ಪ ಏನು ಅಂತ ಅವಳಿಗೂ ಗೊತ್ತಿದೆ ಬಿಡಿಯತ್ಗೆ. ಸ್ವಲ್ಪ ಸುಮ್ಮನೆ ಇರ್ತೀಯೇನೆ. ಸಂಜನಾ, ಬೇಜಾರು ಮಾಡ್ಕೋಬೇಡಮ್ಮ. ತವ್ರ ಮನೆ ಬಗ್ಗೆ ಯಾರೇ ಕೆಟ್ಟದಾಗಿ ಮಾತಾಡಿದ್ರು ಬೇಜಾರಾಗೋದು ಸಹಜ. ಈಗಿನ ನಿನ್ನ ಮನಸ್ಥಿತಿ ಏನು ಅಂತ ನನಗೆ ಚೆನ್ನಾಗಿ ಅರ್ಥ ಆಗುತ್ತೆ. ನಿಮ್ಮ ತಂದೆಯವ್ರಿಗೆ ಒಳ್ಳೇದಾಗುತ್ತೆ ಬಿಡು. ಅವ್ರು ಮಾಡಿರೋ ತಪ್ಪಿಗೆ ಕೊಡ್ತಿರೋ ಶಿಕ್ಷೆ ಇದು ಅತ್ತೆ. ಅದರಿಂದ ನನಗೇನು ಬೇಜಾರಿಲ್ಲ. ಏನಮ್ಮ ಸಂಜನಾ, ಇಷ್ಟು ದಿನ ನೀನು ಅಪ್ಪನ ಮಗಳಾಗಿದ್ದೋಳು ಈಗ ಅಪ್ಪನಿಗೆ ವಿರುದ್ಧವಾಗಿ ಮಾತಾಡ್ತಿದ್ಯಾ?
ನೀವೇ ಹೇಳಿಲ್ವಾ ಆಂಟಿ ಮಾಡಿದ್ದುಣ್ಣೋ ಮಾರಾಯ ಅಂತ. ಹಾಗಾದ್ರೆ ನಿಮ್ಮಪ್ಪ ತಪ್ಪು ಮಾಡಿದ್ದಾರೆ ಅಂತ ನೀನು ಒಪ್ತೀಯಾ? ಒಪ್ಪಲೇಬೇಕು, ಅದಕ್ಕೆ ಅಲ್ವಾ ಅವ್ರನ್ನ ಸಸ್ಪೆಂಡ್ ಮಾಡಿರೋದು. ಸಾಹೇಬರು ತುಂಬ ಚೆನ್ನಾಗೇ ಇದ್ದರು, ಒಳ್ಳೆ ಕೆಲಸಗಳನ್ನು ಮಾಡ್ತಾಯಿದ್ರು. ಆಮೇಲೆ ಸಹವಾಸ ದೋಷದಿಂದ ಹಾಳಾಗೋದು. ರಿಟೈರ್ಡ್ ಆಗೋ ಟೈಮು ಹೀಗೆಲ್ಲ ಆಗಬಾರ್ದಾಗಿತ್ತು. ಸಾಹೇಬ್ರ ಜೊತೆ ಮೊದಲಿಂದ ಕೆಲಸ ಮಾಡಿರೋದ್ರಿಂದ ಅವ್ರ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತು. ಇದ್ರ ಬಗ್ಗೆ ಮಾತಾಡದೇ ಇರೋದೇ ಒಳ್ಳೆಯದು. ಅಪ್ಪ, ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕಾಗಿತ್ತು. ಯಾರ ಬಗ್ಗೆನೂ ಯಾವ ವಿಷಯ ಕೇಳೋಕ್ಕೂ ನನಗೀಗ ವ್ಯವಧಾನ ಇಲ್ಲ. ನಾನು ಹೇಳಬೇಕು ಅಂತಿರೋದು ನಿಮ್ಮ ಬಗ್ಗೆನೇ. ರೀ ಅದೇನು ಅಂತ ಕೇಳಿಸ್ಕೊಳ್ರಿ. ಅದೇನು ವಿಷಯ ಅಂತ ಹೇಳೋ, ಯಾಕೆ ಮೀನಾಮೇಷ ಎಣಿಸ್ತಾ ಇದೆಯಾ? ಅದು ಸ್ಟೇಷನಿಂದ ಕಾಲ್ ಬಂದಿತ್ತು. ಈ ತಿಂಗಳೇ ನಿಮ್ಮ ರಿಟೈರ್ಮೆಂಟ್ ಅಂತೆ. ನರಸಿಂಹ, ಏನೋ ಹೇಳ್ತಿದ್ಯಾ? ಹೌದತ್ತೆ, ಈಗ ತಾನೇ ಭರತಣ್ಣ ಫೋನ್ ಮಾಡಿ ಅಪ್ಪನ ರಿಟೈರ್ಮೆಂಟ್ ಬಗ್ಗೆ ಹೇಳಿದ್ರು. ಮಗ ಪೊಲೀಸ್ ಆಫೀಸರ್ ಆಗಿದ್ದಿದ್ರೆ ನಮ್ಮನ್ನೆಲ್ಲ ಚೆನ್ನಾಗಿ ನೋಡ್ಕೋತಾನೆ ಅಂತ ನೆಮ್ಮದಿಯಿಂದ ರಿಟೈರ್ಡ್ ಆಗ್ಬೋದಾಗಿತ್ತು. ಆದರೆ ಈಗೇನು ಮಾಡಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಮುಂದೊಂದು ತಿಂಗಳು ನಾನು ರಿಟೈರ್ಡು. ನಿಮ್ಮನ್ನೆಲ್ಲ ಹೆಂಗೆ ನೋಡ್ಕೊಳ್ಳಿ. ಇಲ್ಲಿ ನೋಡಿ, ನೀವೇನು ಬೇಜಾರು ಮಾಡ್ಕೋಬೇಡಿ. ಇನ್ನು ಮುಂದೆ ಅರ್ಧ ಸಂಬಳ ಬರುತ್ತೆ ಅಂತ ಗೊತ್ತು. ಜೊತೆಗೆ ನಾನು ಏನಾದ್ರು ಕೆಲಸ ಮಾಡ್ತೀನಿ. ಇಬ್ಬರು ಸೇರಿ ಹೇಗೂ ಸಂಸಾರನ ತೂಗ್ಸೋಣ. ಅತ್ತೆ, ನೀವು ಎಲ್ಲೂ ಕೆಲಸ ಮಾಡೋದು ಬೇಡ. ನರಸಿಂಹ ಈ ಸಲ ಎಕ್ಸಾಮಲ್ಲಿ ಖಂಡಿತ ಪಾಸಾಗಿ ಇನ್ಸ್ಪೆಕ್ಟರ್ ಆಗೇ ಆಗ್ತಾನೆ.